ಇಲ್ಲ, ಅನ್ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸ್ಟಾರ್ಟಿಂಗ್ ಹೇಳುವಾಗಲೂ ನನಗೊಂದು ಇತ್ತು, ಏನು ಅದನ್ನು ಮತ್ತೆ ಏನಕ್ಕೆ ಥಿಯೇಟ್ರಲ್ಲಿ ಜನ ನೋಡ್ತಾರೆ, ನೋಡಿದ್ದಾರೆ, ಹೆಚ್ಚಾಗಿ ಪಿಕ್ಚರ್ ನೋಡಿದ್ದಾರೆ. ಆಮೇಲೆ ಮತ್ತೆ ಇದನ್ನು ಈಗಿನ ಟೆಕ್ನಾಲಜಿ ಈಗ ಇಟ್ಸ್ ಮಚ್ ಹೆಡ್. ನಾವು ಹೇಳೋದು 25 ವರ್ಷದಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಸೊ ಇದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಯಾವತ್ತು ರಿಸಲ್ಟ್ ನೋಡಿದ್ನ ನನಗೆ ಬೇಸಿಕಲಿ ಶಾಕ್ ಆಗಿತ್ತು. ಸೊ ಓಕೆ, ಇಷ್ಟು ಹಿಂಗಿದೆಯಾ ಅಂತ. ಒಂದು ಆಮೇಲೆ ಯಾವುದೇ ಅಷ್ಟೇ ಅದು ನಮ್ಮ ಕೆಲಸನ ಇನ್ನೊಬ್ರು ನೋಡಿ ಖುಷಿ ಪಟ್ಟರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವ್ಯೂಸ್ ಜಾಸ್ತಿ ಆಗಿದ್ರೆ ಹೆಂಗೆ ಖುಷಿ ಆಗುತ್ತೆ, ಹಂಗೆ ನಮ್ಗೆ ಖುಷಿ. ಇಲ್ಲ, ನನಗೆ ಇದು ಆಫರ್ ಬರುವಾಗ ನಾನು ಸ್ವಲ್ಪ ಡೆಲಿಮದಲ್ಲಿದೆ. ಫಿಲ್ಮಲ್ಲಿ ಕಂಟಿನ್ಯೂ ಆಗೋದಾ ಬೇಡ ಅಂತ ಒಂದು ಡೆಲಿಮ. ಯಾಕಂದರೆ ಅಷ್ಟರಿಗೆ ಟ್ರೈ ಮಾಡ್ತಾಯಿದ್ದೆ. ಮ್ಯೂಸಿಕಲ್ಲಿ ಅಂದರೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ವಿನ ಬೇರೆ ಏನು. ನನಗೆ 10 ಇಯರ್ಸ್ ಆಗಿತ್ತು ನಾನು ಇಂಡಸ್ಟ್ರಿಗೆ ಬಂದು. ವೆದರ್ ಒಂದು ಸ್ವಲ್ಪ ಡೆಲಿಮದಲ್ಲಿದೆ, ಮತ್ತೆ ಕಂಟಿನ್ಯೂ ಆಗೋದು ಬೇಡ ಅಂತ. ಬಟ್ ಇದು ಯಾವತ್ತು ಮ್ಯೂಸಿಕ್ ಅಂತ ಗೊತ್ತಾಯಿತು, ಓಕೆ ಇದರಲ್ಲಿ ಒಂದು ಕೈ ನೋಡಿಬಿಡೋಣ ಅಂತ ಆಯಿತು. ಸೊ ದಟ್ ವಾಸ್ ದ ಫಸ್ಟ್ ಟ್ರೈ. ನಾನು ಹೆಂಗೆ ನೋಡೋಣ ಅಂತ. ಬಟ್ ಲಕ್ಕಿಲಿ ವರ್ಕ್ ಆಯಿತು. ಆಮೇಲೆ ಯಾವ ಧೈರ್ಯದ ಮೇಲೆ ಕರೆದಿದ್ದಾರೆ ಅಂತಲೂ ನನಗೆ ಇವತ್ತವರೆಗೆ ಗೊತ್ತಿಲ್ಲ. ಯಾಕಂದರೆ ನಂಗೆ ನಾವು ಫ್ರೆಂಡ್ಸು ಇದಲ್ಲ ಯಾವುದೋ ಒಂದು 10 ವರ್ಷದಿಂದ ರೆಗ್ಯುಲರ್ ಫ್ರೆಂಡ್ಸ್. ನಾವು ಸಿಗ್ತಾ ಇರ್ತೀವಿ. ಬಟ್ ಯಾವತ್ತೋ ಒಂದು ದಿವಸ ನಾನು ಕಂಪೋಸ್ ಮಾಡಿದ ಸಾಂಗ್ ಕೇಳಿಸ್ದೆ. ಬಟ್ ಅದೇನೋ ಮಧ್ಯದಲ್ಲಿ, ಆ್ಯಕ್ಚುಲಿ ಸ್ಟಾರ್ಟು ಅಲ್ಲ, ಮಧ್ಯದಲ್ಲಿ ಮಾಡ್ತೀಯಾ ಅಂದರು. ಸೊ ನನಗೆ ಕನ್ಫ್ಯೂಷನ್ ಇತ್ತು. ಲಕ್ಕಿಲಿ ಈಗ ಅದೇ ನನ್ನ ಪ್ರೊಫೆಷನ್ನು ಆಯಿತು. ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಥವಾ ನಾನು ಏನು ಅಂದ್ಕೊಂಡಿರಲಿಲ್ಲ. ಇಲ್ಲ, ನನಗೆ ಇದರಲ್ಲಿ ಹೇಳಬೇಕಂದ್ರೆ ನಾನು ಹೇಳಬೇಕಂದ್ರೆ ಮಾರಿಕಣ್ಣಾಗಲಿ, ಸುಮ್ಮನೆ ಆಗಲಿ, ಹೇಳ್ಕೊಂಡ್ಲಕ್ಕೊಂದೂರು, ಇದು ಒನ್ ಡೇ ಮ್ಯಾಚು ಕಣೋ, ಐ ಥಿಂಕ್ ಆಲ್ ಸಾಂಗ್ಸ್ ವೇರ್ ಸಕ್ಸಸ್ಸಸ್ಸು. ಸೊ ಅದು ರೇರು ಪಿಕ್ಚರಲ್ಲಿ. ಲಕ್ಕಿಲಿ ನಂಗೆ ಗೊತ್ತಿಲ್ಲ, ಸೆಕೆಂಡ್ ಪಿಕ್ಚರ್ ಹಂಗಾಯಿತು. ಎಲ್ಲ ಸಾಂಗ್ ಒಂದು ಪಿಕ್ಚರಲ್ಲಿ ಸಕ್ಸಸ್ ಆಗೋದು ತುಂಬ ಕಮ್ಮಿ. ಸೊ ಇದರಲ್ಲಿ ಆಯಿತು. ಆಮೇಲೆ ಇನ್ನೊಂದು ಇದಕ್ಕೆ ಅಂದರೆ ಫಸ್ಟ್ ಪಿಕ್ಚರ್ ಸಕ್ಸಸ್ ಸಿಗೋದು ಅದು ತುಂಬ ಲಕ್ಕಿ. ಈಗ ಎಲ್ರಿಗೆ ಅಂದರೆ ಈಗ ಗೊತ್ತಾಗೋದು ಸಕ್ಸಸ್ ವ್ಯಾಲ್ಯೂ ಅಂತ. ನಮಗೆಲ್ಲ ಲಕ್ಕಿ. ಐ ಥಿಂಕ್ ಲಕ್ಕಿಯಲ್ಲಿ ಫಸ್ಟಿಂದಲೇ ಡಮ್ ಅಂತ ಸಿಗ್ತಾ ಬಂತು. ಅದೇನು ಗೊತ್ತಿಲ್ಲ, ಮೈಟ್ ಬಿ ದೇವ್ರ ದಯ. ಸೊ ನೀವು ಎಷ್ಟೇ ಚೆನ್ನಾಗಿ ಮಾಡಿ ದೇವ್ರ ದಯಲ್ಲಿ ಅಂದರೆ ಅದು ಸಕ್ಸಸ್ ಅಂತ ಸಿಗೋದು ತುಂಬ ಕಷ್ಟ. ಈಗಲೂ ನೋಡಿ ಎಷ್ಟು ಪಿಕ್ಚರ್ಗಳು, ನೀವು ವರ್ಷಕ್ಕೆ ಇಷ್ಟು ಪಿಕ್ಚರ್ಗಳು ಬರ್ತವೆ. ಸಕ್ಸಸ್ ಅಂತ ತಿಳ್ಕೊಂಡು ನೀವು ವರ್ಷಕ್ಕೆ 2 ವರ್ಷಕ್ಕೆ ಒಂದೆರಡು ಸಿಗ್ತಾ ಇರ್ತವೆ. ಸೊ ಸಕ್ಸಸ್ ಡೆಫಿನೆಟಾಗಿ ಯಾರಿಗೂ ಒಂಥರ ಖುಷಿ ಸಿಗುತ್ತೆ. ನಾವೆಲ್ಲ ಅಂದ್ಕೊಂಡೇ ಇಲ್ಲ ಸಕ್ಸಸ್ ಆಗುತ್ತೆ ಅಂತ ಅಥವಾ ಮಾಡಬೇಕಂತ. ಖುಷಿಗೆ ಮಾಡಿದ್ವಿ, ಆ ಸಕ್ಸಸ್ ಆಯಿತು ಅಷ್ಟೇ. ನಾವು ಸಾಧಾರಣ ಅರ್ಲಿ 90s ಆಗ ಪಿಕ್ಚರು ಆಗಿಲ್ಲ, ಪಿಕ್ಚರ್ ಡೈರೆಕ್ಷನ್ ಮಾಡಿಲ್ಲ. ಡೈಲಾಗ್ ಬರಿತಾಯಿದ್ರು, ಹಾಡು ಬರಿತಾಯಿದ್ರು. ನಾನು ಮನೋಹರ್ ನನಗೆ ಪರಿಚಯ ಮಾಡಿಕೊಟ್ಟಿದ್ದೆ. 87, 88 ಅವ್ರ ಬಗ್ಗೆ ಗೊತ್ತು. ಐ ಥಿಂಕ್ 89, 90 ನಾವು ಪರಿಚಯ ಆಗಿದ್ದು. ಆವತ್ತಿಂದ ನಾನು ಪ್ರತಿ ಸಲ ನಾನು ಬೆಂಗಳೂರಿಗೆ ಬಂದಾಗ ನಾನು ಅದು ಏನೇ ಗೊತ್ತಿಲ್ಲ, ಅದು ಕೆಲವೊಮ್ಮೆ ಆಗುತ್ತೆ ಅದು. ಈಗ ವೇಣು ಕ್ಯಾಮರಾಮ್ಯಾನು ಅಷ್ಟೇ. 86 ನಾವು ಫ್ರೆಂಡ್ಸ್. ಅದು ಏನಕ್ಕೂ ಗೊತ್ತಿಲ್ಲ, ಒಂಥರ ಒಂದು ಬಾಂಡ್ ಸಿಗ್ತಾನೆ ಇರ್ತೀವಿ. ಉಪ್ಪಿಯವರು ಅಷ್ಟೇ. ನಾನು ಬೆಂಗಳೂರಿಗೆ ಬಂದಾಗ ಅದರಲ್ಲಿ ಏನು ಲಾಭ ನಷ್ಟ ಅಂತ ಇರಲಿಲ್ಲ, ಏನೋ ಒಂಥರ ಅಟ್ರಾಕ್ಷನ್ ಇತ್ತು ಕಾಣುತ್ತೆ. ನಾನು ಪ್ರತಿ ಸಲ ಬೆಂಗಳೂರಿಗೆ ಬಂದಾಗ ಅವರಿಗೆ ಭೇಟಿಯಾಗಿ ಹೋಗ್ತಾಯಿದ್ದೆ. ಅವ್ರದ್ದು ಎಲ್ಲೆಲ್ಲ ಆಫೀಸ್ ಇತ್ತು ಅಲ್ಲಿ ಹೋಗಿ ಮೀಟಾಗಿ ನಾನು ಹೋಗ್ತಾಯಿದ್ದೆ. ಇಲ್ಲಾಂದ್ರೆ ಅವರು ಶೀತಲಿಗೆ ಬರ್ತಾಯಿದ್ರು. ಶೀತಲಿಗೆ ಅಲ್ಲಿ ರಾಮಮೂರ್ತಿ ಅವರು ಪರ್ಮನೆಂಟ್ ರೂಮ್ ಇತ್ತು. ಸೊ ಉಪ್ಪಿಯವರು ಹಾಡು ಬರೆಯೋಕ್ಕೆ, ಡೈಲಾಗ್ ಬರೆಯೋಕ್ಕೆ ಅಂತ ಅವರು ಮೀಟಾಗಿ ಬರ್ತಾಯಿದ್ರು. ಸೊ ಅಲ್ಲಿ ಸಿಗ್ತಾಯಿದ್ವಿ. ಇಲ್ಲದ ಅವ್ರ ಆಫೀಸಿಗೆ ಅದೇ ಐ ಹ್ಯಾವ್ ಸೀನ್ ಹಿಮ್ ಗ್ರೋ ಫ್ರಮ್ ದ ಫಸ್ಟ್ ವಿಲ್. ತರಲೆ ನನ್ನ ಮಗ ಆಗಲಿ, ದಟ್ ವಾಸ್ ಇನ್ ಅರ್ಲಿ 92, 93 ಆಗಿರಬೇಕು. 92 ಕಾಣುತ್ತೆ. ಸೊ ಅಲ್ಲಿಂದ ಎವ್ರಿ ಮೂವಿ ಆಪ್ರೇಷನ್ ಅಂತ ನಾನು ಆಫ್ಕೋರ್ಸ್ ಕೀಬೋರ್ಡು, ರಿದಮ್ಮು ಎಲ್ಲ ಪ್ಲೇ ಮಾಡಿದ್ದೀನಿ ಅದರಲ್ಲಿ ಮನೋಹರ್ ಅವ್ರ ಜೊತೆ. ಸೊ ಐ ಹ್ಯಾವ್ ಸೀನ್ ಇನ್ ಆಲ್ ದ ಜರ್ನಿ, ಜೊತೆಗಿದ್ದೆ. ಲಕ್ಕಿಲಿ ಹಿ ಇಂಟ್ರೊಡ್ಯೂಸ್ ಮಿ. ಇವತ್ತಿಗೂ ಆ ಜರ್ನಿ ಸಾಗ್ತಾ ಇದೆ. ಇಟ್ಸ್ ಮೋರ್ ಆಫ್ ಫ್ರೆಂಡ್ಶಿಪ್. ನಾವು ಆ್ಯಕ್ಚುಲಿ ವರ್ಕ್ ರಿಲೇಟೆಡ್ ಅಲ್ಲ, ಫ್ರೆಂಡ್ಶಿಪ್ ಹಂಗೆ ಇರುತ್ತೆ. ಹೌದು. ಅಲ್ಲ, ಶೀ ಈಸ್ ಎ ಬ್ರೈನ್. ಅಂದರೆ ಆ ಟೈಮೇ ಅವಳು ಸ್ವಲ್ಪ ಕ್ಯಾರೆಕ್ಟರ್ ಥರನೇ ಇದ್ಲು. ಒಂದು ಕ್ಲಾಸ್ ಬೇರೆ, ಅಂದರೆ ಬೇರೆಯವ್ರ ಹೀರೋಯಿನ್ ಥರ ಅಲ್ಲ. ವೆಲ್ ಎಜುಕೇಟೆಡ್ ಆಗಲಿ. ಆ್ಯಂಡ್ ಆ ಪರ್ಟಿಕ್ಯುಲರ್ ರೋಲಿಗೆ ಅವಳದ್ದು ನ್ಯಾಚುರಲ್ ಸೆಲ್ಫ್ ಇದೆಯಲ್ಲ, ಈಗ ಉಪೇಂದ್ರ ಅವರು ಸೆಲೆಕ್ಟ್ ಮಾಡಿದ್ದಾರೆ, ನ್ಯಾಚುರಲ್ ಸೆಲ್ಫು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಯಿತ್ತು. ಅಂದರೆ ಒಂದು ಹುಡುಗಿ ಬಂದು ರಿಜೆಕ್ಟ್ ಮಾಡಬೇಕಾದ್ರೆ ಒಂದು ಕ್ಲಾಸ್ ಅಂತ ಇರುತ್ತೆ.
ಆ ಬಾಡಿ ಲ್ಯಾಂಗ್ವೇಜಲ್ಲಿ ಶಿ ಹ್ಯಾಡ್ ದಟ್ ಕ್ಲಾಸ್. ಅದು ಒಂದು ದೊಡ್ಡ ಪ್ಲಸ್. ಅದೇ ಫಸ್ಟ್ ಇದು ನ್ಯಾಚುರಲಾಗಿ ಅಳ್ತಾಳೆ, ಇಲ್ಲ ಕೆಲಸ ತೆಗಿಬೋದು ಅಂತ ಒಂದು ಇನ್ನೊಂದಿತ್ತು. ನನಗೆ ಈ ಜರ್ನಿ ಈಗ ಎಲ್ಲಿ ನಾನು ಇನಿಷಿಯಲ್ ಪಾರ್ಟ್ ಆಗಿರಲಿಲ್ಲ. ನಾನು ಏಜ್ ಶುರುವಾಗುವಾಗ ಅದರಲ್ಲಿ ತಂಡದಲ್ಲಿ ಇರಲಿಲ್ಲ, ಬಟ್ ಫ್ರೆಂಡ್ಸ್ ಆಗಿ ಜೊತೆಗೆಲ್ಲ ಡಿಸ್ಕಷನಿಗೆ ಜೊತೆಗಿದ್ದೆ ನಾನು. ಬಟ್ ನಾನು ಯಾಕೆಂದ್ರೆ ನಾನು ಬರೋ ಮುಂಚೆ ಚೆನ್ನಾಗಿ ಸೆಲೆಕ್ಟ್ ಆಗಿದೆ, ಚೆನ್ನಾಗಿ ಸೆಲೆಕ್ಟ್ ಆಗಿತ್ತು. ಆ್ಯಂಡ್ ಶೀ ಈಸ್ ಪಕ್ಕಾ ಕ್ಯಾರೆಕ್ಟ್ರಿಗೆ ಪಕ್ಕಾ ಮ್ಯಾಚ್ ಆಗ್ತಾಯಿದ್ದು ನನ್ನ ಲೆಕ್ಕದಲ್ಲಿ. ಆ್ಯಪ್ಟ್ ಅಂತ ಹೇಳೋದು, ಯಾಕಂದ್ರೆ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ನಂದು ಹುಡುಗನ ನಡಿ ಅಂತ ಹೇಳಬೇಕಾದ್ರೆ ಆ್ಯಟಿಟ್ಯೂಡ್ ಬೇಕು, ನ್ಯಾಚುರಲ್ ಆಗಿ ಆ್ಯಟಿಟ್ಯೂಡ್ ಅವಳ ಹತ್ರ ಇತ್ತು. ಗೊತ್ತಿಲ್ಲ, ಇದೆಲ್ಲ ಇಟ್ಸ್ ಎ ಪಾರ್ಟ್ ಆಫ್ ದ ಜರ್ನಿ. ನನಗೆ ಇದು ಹೈಪ್ ಮಾಡೋಕ್ಕೆ ಬರಲ್ಲ. ಸಿ, ಪ್ರತಿಯೊಂದು ಇಸ್ ಎ ಪ್ರಾಜೆಕ್ಟು. ನಾವು ಅದರಲ್ಲಿ ಯಾರು ಸರ್ಪ್ರೈಸ್ ಅಂತಲ್ಲ, ಫಸ್ಟ್ ಗೆಲ್ಲಬೇಕಷ್ಟೇ. ಟೋಟಲ್ ಮಾಡಿದ ನಂತರ ನಾವು ಮಾಡಿದ್ದು ಜನಕ್ಕೆ ಇಷ್ಟ ಆದರೆ ನಾವು ಪಾಸ್. ಇಲ್ಲ ನಾವು ಹೆಂಗೆ ಮಾಡಿದ್ದು, ನಾವು ಹಂಗೆ ಹೆಂಗೆ ಮಾಡಿದ್ದು ಜನಕ್ಕೆ ಇಷ್ಟ ಆದರೆ ನಾವು ಪಾಸ್ ಅಷ್ಟೇ. ಇಲ್ಲ, ಇದೊಂದು ಲವ್ಲಿ ಮೆಮರಿ. ನಾನು ಹೇಳ್ಬೇಕಂದ್ರೆ, ಈಗ ನನಗೆ ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ, ನನಗೆ ಚಿತ್ರರಂಗದಲ್ಲಿ ನೆಲೆಯೂರಕ್ಕೆ ಅವಕಾಶ ಮಾಡಿಕೊಟ್ಟ ಚಿತ್ರ ನನಗಂತೂ ಮರೆಯೋಕ್ಕೆ ಆಗಲ್ಲ. ಇಟ್ಸ್ ಎ ನೈಸ್ ಮೆಮೊರಿ. ಆಮೇಲೆ ತುಂಬ ಜನ ಹೊಸಬ್ರು ಇದ್ದರು. ಇದು ನಾನೊಬ್ಬನೇ ಅಂತಲ್ಲ, ಅದೇ ಹೇಳಿದೆ, ಡಿಸೈನರು ಹೊಸಬ, ಕ್ಯಾಮ್ರಾಮನ್ ಹೊಸಬ, ಹೀರೋಯಿನ್ ಹೊಸಬ್ಳು, ಇದ್ರಲ್ಲಿ ಒಂದಷ್ಟು ಹೊಸಬ್ರು ತುಂಬ ಜನ ಇದ್ದರು. ಸೊ ಒಂಥರ ಎನರ್ಜಿ ಬೇರೆ ಥರದಲ್ಲಿ ವರ್ಕ್ ಮಾಡಿದೆ. ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಬಟ್ ವರ್ಕ್ ಮಾಡೋ ಛಲ ಇತ್ತು ಎಲ್ಲರ ಹತ್ರ. ನಿಮ್ಮ ಈ ಒಂದು ಚಿತ್ರ ಇನ್ನಷ್ಟು ಸಕ್ಸಸ್ ಕಾಣಲಿ, ನಿಮ್ಮ ಮುಂದುವರೆದ ಚಿತ್ರಗಳು ಕೂಡ ಇದೇ ಥರ ಯಶಸ್ವಿ ಕಾಣಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೊ ಮಚ್.